ಪ್ರಚಾರಕ್ಕಾಗಿ ಇಂತಹ ಆರೋಪಗಳನ್ನ ಮಾಡ್ತಾರೆ. ಕುಕ್ಕರ್ಗಳನ್ನ ಹಂಚುವ ಅವಶ್ಯಕತೆ ತನಗಿಲ್ಲ. ಎಚ್ಡಿಕೆ ಕುಕ್ಕರ್ ಆರೋಪಕ್ಕೆ ಡಿಕೆ ಸುರೇಶ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ಕುಕ್ಕರ್ ಆರೋಪಕ್ಕೆ ಡಿಕೆ ಸುರೇಶ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಆರೋಗ್ಯ ಸರಿ ಇಲ್ಲ, ಅವರು ಗುಣಮುಖರಾಗಿ ಬರಲಿ, ಎಲ್ಲ ಆರೋಪಗಳಿಗೆ ಉತ್ತರಿಸುವೆ. ರಾಜಕೀಯದಲ್ಲಿ ಎದುರಾಳಿಗಳು ಪ್ರಬಲವಾಗಿರಬೇಕು, ಆಗಲೇ ರಾಜಕಾರಣ ಅಂತ ಅನಿಸ್ಕೊಳ್ಳುತ್ತೆ, ಕುತೂಹಲಕಾರಿಯಾಗಿರುತ್ತೆ ಅಂತ ಡಿಕೆ ಸುರೇಶ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಡಿಕೆ ಸುರೇಶ್ ಅವರು ತಿರುಗೇಟನ್ನು ನೀಡಿರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಅವರೇ. Demand this election commission. Sunday night, I requested Karnataka Election Commission what is going on in Bangalore rural. I sent all the video clippings. ಇದು ಕುಕ್ಕರ್, ಈ ರಾಜ್ಯದ ಜನತೆ ಪಾಪ ಕುಕ್ಕರ್ ತಗೊಳ್ಳೋ ಯೋಗ್ಯತೆ ಇಲ್ಲ. 2,000 ರೂಪಾಯಿ ಗ್ಯಾರಂಟಿ ಕೊಟ್ಟುಬಿಟ್ರಂತೆ. ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತೆ. 2,000 ರೂಪಾಯಿ ನೀವು ಕೊಟ್ಟು ಸಿದ್ದರಾಮಯ್ಯ ಅವರೇ ಪಾಪ ಕುಕ್ಕರ್ ಖರೀದಿ ಮಾಡೋ ಯೋಗ್ಯತೆ ಇಲ್ಲ ಅಂತ ಆಯ್ತು ಅಲ್ಲಿಗೆ ಈ ರಾಜ್ಯದ ಜನತೆ ಹೆಣ್ಣು ಮಕ್ಕಳಿಗೆ. ಇದು ನಿಮ್ಮ ಕಾರ್ಯಕ್ರಮ. Sunday they announced the date. Even yesterday they have loaded 2 vehicles, more than 4 lakh cookers. After the election date announced, even now still they are distributing. Yesterday night. ಕುಮಾರಸ್ವಾಮಿ ಅವರು ಮಾಡಿದಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅವರು ನೀಡಿದಂತ ಹೇಳಿಕೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ಅಂದ್ರೆ ಕುಮಾರಸ್ವಾಮಿ ಅವರು ಜನಗಳಿಗೆ ಕುಕ್ಕರ್ ಅನ್ನ ಕೂಡ ತಗೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ವಾ? ಕೇವಲ 2,000 ರೂಪಾಯಿ ಕುಕ್ಕರ್ ಅದು, ಅದನ್ನ ತಗೊಳ್ಳುವಷ್ಟು ಗತಿ ಇಲ್ವಾ ಜನರಿಗೆ, ಇವರೇ ಕೊಡಬೇಕಾ ಎನ್ನುವ ಮುಖಾಂತರವಾಗಿ ಕುಕ್ಕರ್ ಆಮಿಷವನ್ನ ಒಡ್ಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ನಿಂತಿದ್ದಾರೆ. ಅದರ ಡಾಕ್ಯುಮೆಂಟ್, ಡೀಟೇಲ್ಸ್, ವಿಡಿಯೋ, ಫೋಟೋ ಪ್ರತಿಯೊಂದು ಕೂಡ ನನ್ನ ಬಳಿ ದಾಖಲೆ ಸಮೇತ ಇದೆ. ನನ್ನ ಹತ್ತಿರ ಇರುವಂತಹ ಈ ಒಂದು ದಾಖಲೆಯನ್ನ ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಚುನಾವಣಾ ಅಧಿಕಾರಿಗಳು ಗಮನ ಹರಿಸಬೇಕು, ಅತಿ ಬೇಗನೆ ಇದ್ರ ಬಗ್ಗೆ ಕ್ರಮವನ್ನ ಜರುಗಿಸಬೇಕು ಎನ್ನುವ ಮುಖಾಂತರವಾಗಿ ಡಿಕೆ ಸುರೇಶ್, ಡಿಕೆ ಬ್ರದರ್ಸ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಅವರು ಕೆಲವರು ಪ್ರಚಾರಕ್ಕಾಗಿ ಇಂತಹ ಆರೋಪಗಳನ್ನ ಮಾಡ್ತಾರೆ. ನಾವಿಲ್ಲಿ ಯಾವುದೇ ತರದ ಕುಕ್ಕರ್ ಹಂಚುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇಲ್ಲ, ಕುಕ್ಕರ್ಗಳನ್ನ ಹಂಚುವ ಅವಶ್ಯಕತೆ ನಮಗಿಲ್ಲ ಅನ್ನುವ ಮುಖಾಂತರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವರ ಕುಕ್ಕರ್ ಆರೋಪಕ್ಕೆ ಡಿಕೆ ಸುರೇಶ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ, ಅವರು ಬೇಗ ಗುಣಮುಖರಾಗಿ ಬರ್ಲಿ, ಆ ಎಲ್ಲಾ ಆರೋಪಗಳಿಗೆ ನಾನು ಉತ್ತರಿಸ್ತೇನೆ. ರಾಜಕೀಯದಲ್ಲಿ ಎದುರಾಳಿಗಳು ಇರಬೇಕು, ಯಾವ ತರ ಇರಬೇಕು, ಪ್ರಬಲವಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ರಾಜಕಾರಣ ಅವಾಗ್ಲೇ ಕುತೂಹಲಕಾರಿಯಾಗಿರುತ್ತೆ ಅಂತ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಡಿಕೆ ಸುರೇಶ್ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು. ಇದು ಮಾತಿಗೆ ಮಾತಿ ಬೆಳೆದು ವಾಗ್ದಾಳಿಗಳು ಶುರುವಾಗುವ ರೀತಿ ಆಗ್ತಾ ಇದೆ. ಅಂದ್ರೆ ಆರೋಪಕ್ಕೆ ಪ್ರತ್ಯಾರೋಪ ಕೊಡುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಡಿಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡ್ತಾ ಇದ್ರೂ ಕೂಡ ಅವರಿಗೆ ಟಕ್ಕರ್ ಕೊಡ್ತಾ ಇರುವಂತದ್ದು ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು. ಡಾಕ್ಟರ್ ಮಂಜುನಾಥ್ ಅವರ ಗೆಲುವು ಕೇವಲ ಬಿಜೆಪಿ ಮೇಲೆ ಇಲ್ಲ, ಕುಮಾರಸ್ವಾಮಿ ಅವರ ಹೆಗಲ ಮೇಲೂ ಕೂಡ ಇದೆ. ತಮ್ಮ ಸಹೋದರಿಯ ಪತಿ, ಅದರ ಜೊತೆಗೆ ಬಹಳ ಹೆಸರುವಾಸಿಯಾಗಿರುವಂತಹ ಹೃದ್ರೋಗ ತಜ್ಞ ಕೂಡ